ಬೆಂಗಳೂರು ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ತಣಿಸಂದ್ರದಲ್ಲಿ ವಿವಾಹಿತ ಗರ್ಭಿಣಿ ಮಹಿಳೆಯ ಮೃತದೇಹ ಪತ್ತೆ. 22 ವರ್ಷದ ಸುಮನ ಮೃತ ದುರ್ದೈವಿ. ಮೃತದೇಹ ವಾಸನೆ ಬಂದ ಹಿನ್ನೆಲೆಯಲ್ಲಿ ಸ್ಥಳೀಯರ ಗಮನಕ್ಕೆ ಬಂದಿದೆ. ಪತ್ನಿಯ ಮೃತದೇಹದ ಜೊತೆ ಪತಿ ಶಿವಂ 2 ದಿನ ಕಳೆದಿದ್ದಾನೆ. ಸ್ಥಳೀಯರು ವಾಸನೆ ಹಿನ್ನೆಲೆಯಲ್ಲಿ ಭೇಟಿ ನೀಡಿದಾಗ ಆತ ಏಕಾಏಕಿ ಪರಾರಿ. ಪತ್ನಿ ಮೃತದೇಹದ ಮುಂದೆಯೇ ಮದ್ಯಪಾನ ಮಾಡಿ ಊಟ ಮಾಡಿದ್ದಾನೆ. ಸದ್ಯ ನಾಪತ್ತೆಯಾಗಿರೋ ಪತಿ ಶಿವಂಗಾಗಿ ಪೊಲೀಸರು ಹುಡುಕಾಟ. ಮಳೆ ಕಾರಣಕ್ಕೆ ಮರ ಬಿದ್ದು ಪತಿ ಪತ್ನಿ ಸಾವನ್ನಪ್ಪಿರೋ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ. 3-4 ದಿನದಿಂದ ಸುರಿದ ಜಿಟಿ ಮಳೆಗೆ ಆಲದ ಮರ ಬೇರಿನ ಬುಡ ತೊಯ್ದು ಸವಾರರ ಮೇಲೆ ಬಿದ್ದಿದೆ. ಪತಿ ರಮೇಶ್, ಪತ್ನಿ ಮಂಜುಳಾ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ 3 ವರ್ಷದ ಮಗು ಸೌಜನ್ಯ ಪ್ರಾಣಾಪಾಯದಿಂದ ಪಾರಾಗಿದೆ. ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಬಾರದು ಎಂದು ಸರ್ಕಾರಿ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಂಡ್ಯದ ಆಲಕೆರೆ ಗ್ರಾಮಸ್ಥರ ನಡುವೆಯೇ ಕಿರಿಕ್ ಸೃಷ್ಟಿಸಿದೆ. ಶಾಲೆ ಸಮೀಪದಲ್ಲೇ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನವಿದ್ದು ಗ್ರಾಮಸ್ಥರು ಕಟ್ಟುನಿಟ್ಟಾದ ಭಕ್ತಿ ಸಮರ್ಪಣೆ ಮಾಡೋ ಕಾರಣ ಮೊಟ್ಟೆ ಕೊಟ್ರೆ ನಮ್ಮ ಮಕ್ಕಳಿಗೆ ಟಿಸಿ ಕೊಟ್ಬಿಡಿ, ಬೇರೆ ಶಾಲೆಗೆ ಸೇರಿಸ್ತೀವಿ ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. 4ನೇ ಟೆಸ್ಟ್ ಪಂದ್ಯದ ಮೊದಲ ದಿನವೇ ಟೀಂ ಇಂಡಿಯಾಗೆ ದೊಡ್ಡ ಆಘಾತ. ವಿಕೆಟ್ ಕೀಪರ್ ರಿಷಬ್ ಪಂತ್ ಗಾಯಗೊಂಡು ಮೈದಾನ ತೊರೆದಿದ್ದಾರೆ. 48 ಎಸೆತಗಳಲ್ಲಿ 37 ರನ್ ಗಳಿಸಿರುವ ಪಂತ್ ಗಾಯಗೊಂಡು ನಿವೃತ್ತರಾದರು. ಬಾಲ್ ಅವರ ಬಲಗಾಲಿಗೆ ನೇರವಾಗಿ ತಗುಲಿದೆ. ಇದರಿಂದ ಅವರಿಗೆ ನಡೆಯಲು ಕೂಡ ಆಗಲಿಲ್ಲ. ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ.